ಹಾಲು ಉತ್ಪಾದಕರ ರಾಮನಗರ ಕ್ಷೇತ್ರ ಏನಿದೆ ಅಲ್ಲಿ ಇವತ್ತು ನಾವು ಎರಡು ಪ್ರದೇಶದಲ್ಲಿ ಎರಡು ಕಡೆ ನೂತನ ಕಟ್ಟಡಗಳನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ. ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆ ಅತಿ ಹೆಚ್ಚು ಹಾಲನ್ನು ಇವತ್ತು ನಾವು ಸಂಗ್ರಹಣೆಯನ್ನು ಮಾಡ್ತಾ ಇದ್ದೇವೆ. ಸೊ ನಮ್ಮ ಗುರಿ ಮುಂದೆ ಈಗೇನು ಸುಮಾರು 10 ಲಕ್ಷ ಲೀಟ್ರ್ ಹಾಲು ನಮ್ಮದು ಶೇಖರಣೆ ಆಗ್ತಾ ಇದೆ. ಮುಂದಕ್ಕೆ ನಾವು ಅದನ್ನು ಸುಮಾರು 14ರಿಂದ 15 ಲಕ್ಷ ಲೀಟ್ರ್ ಗುರಿಯನ್ನು ಇಟ್ಕೊಂಡಿದ್ದೇವೆ. ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಆಡಳಿತ ಮಂಡಳಿ, ನಮ್ಮ ಅಧಿಕಾರಿಗಳೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ರೈತರಿಗೂ ಕೂಡ ಸಾಕಷ್ಟು ತಿಳುವಳಿಕೆಗಳನ್ನು ಕೊಡುವಂಥ ಕೆಲಸ ನಮ್ಮ ಒಕ್ಕೂಟದಿಂದ ಇವತ್ತು ನಾವು ಮಾಡ್ತಾ ಇದ್ದೀವಿ. ಸೊ ಮುಂದಕ್ಕೆ ರೈತರ ಹಿತದೃಷ್ಟಿಯಿಂದ ಮತ್ತು ಗ್ರಾಹಕರ ಹಿತದೃಷ್ಟಿಯಿಂದ, ಕಾರ್ಮಿಕರ ಹಿತದೃಷ್ಟಿಯಿಂದ ಸಾಕಷ್ಟು ಬದಲಾವಣೆಗಳನ್ನು ರೈತರಿಗೆ ನಿರಾಶಾದಾಯಕವಾಗಬಾರ್ದು ಅನ್ನೋ ದೃಷ್ಟಿಯಿಂದ ಏನು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ, ಆ ನಿರೀಕ್ಷೆಯಲ್ಲಿ ನಮ್ಮ ಆಡಳಿತ ಮಂಡಳಿ ಕೆಲಸ ಮಾಡ್ತಾ ಇದೆ. ಆ ನಂಬಿಕೆಯನ್ನು ಉಳಿಸ್ಕೊಳ್ತೇವೆ. ಇದು ಮೊದಲಿಂದನೂ ಕೂಡ ಬೇಡಿಕೆ ಇದೆ. ಎಲ್ಲ ಭಾಗದಲ್ಲೂ ಕೂಡ ಸುಮಾರು ನಮ್ಮ ಒಕ್ಕೂಟದಲ್ಲಿ 14 ಕ್ಷೇತ್ರಗಳಿದೆ. ಆ 14 ಕ್ಷೇತ್ರಗಳಲ್ಲೂ ಕೂಡ ಈ ಬೇಡಿಕೆ ಇದೆ, ಫೀಡ್ಸ್ ಫ್ಯಾಕ್ಟ್ರಿ ಆಗಬೇಕು ಅಂತೇಳಿ. ಆದರೆ ಫೀಡ್ಸನ್ನು ಮಾಡಲಿಕ್ಕೆ KMFO ಒಕ್ಕೂಟ ಅವ್ರಿಗೆ ಜವಾಬ್ದಾರಿ ಕೊಟ್ಟಿರೋದ್ರಿಂದ ಸೊ ಅವರು ಈಗ ಆಲ್ರೆಡಿ ನಮಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು, ಪತ್ರ ವ್ಯವಹಾರಗಳನ್ನು KMFO ಅವ್ರ ಜೊತೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ರೈತರ ದೃಷ್ಟಿಯಿಂದ ಏನು ಕ್ರಮ ತೆಗೆದುಕೊಳ್ಬೇಕೋ ಅದನ್ನು KMFO ಅವ್ರ ಜೊತೆ ಮಾತನಾಡಿ ತೀರ್ಮಾನವನ್ನು ಮಾಡ್ತೇವೆ. ನಂದಿನಿ ಉತ್ಪನ್ನಗಳ ಬಗ್ಗೆ ಕೆಲವೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಥರ ಬಿಂಬಿಸುವಂಥದ್ದು, ಆ ಥರದ ರೀತಿಯ ನಂದಿನಿ ಗುಣಮಟ್ಟಕ್ಕೆ ಹೆಸರುವಾಗಿರ್ತಕ್ಕಂಥದ್ದು. ನಾವು ಯಾವತ್ತೂ ಕೂಡ ನಂದಿನಿ ಯಾವತ್ತೂ ಗುಣಮಟ್ಟದ ಹಿಂದೆ ಹೋಗಲಿಲ್ಲ. ಇವತ್ತೇನು ನಮ್ಮ ನಂದಿನಿ ಪ್ರಾಡಕ್ಟ್ಗಳಿದೆ, ನಂದಿನಿ ಹಾಲೇನಿದೆ, ನಮ್ಮ ಹಾಲಿನ ಉತ್ಪನ್ನಗಳೇನಿದೆ, ಎಲ್ಲವೂ ಕೂಡ ಗುಣಮಟ್ಟದಿಂದನೇ ಕೂಡಿರ್ತಕ್ಕಂಥದ್ದು. ಕೆಲವರು ಅಲ್ಲಲ್ಲೇ ನಮ್ಮ ಕಾಂಪಿಟೇಟರ್ಸ್ದು ಏನು ಇವತ್ತು ಖಾಸಗಿಯವರು ಕೂಡ ಸಾಕಷ್ಟು ಪೈಪೋಟಿಯನ್ನು ನಮ್ಮ ಮೇಲೆ ನೀಡುವಂಥ ಸಂದರ್ಭದಲ್ಲಿ ಕೆಲವರು ದುರುದ್ದೇಶದಿಂದ ಬೇರೆ ಬೇರೆ ರೀತಿಯಲ್ಲಿ ಪ್ರಚಾರ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ನಮ್ಮ ಒಕ್ಕೂಟ KMF ಈಗಾಗಲೇ ಅದ್ರ ಬಗ್ಗೆ ಗಮನ ಹರಿಸಿದೆ. ನಾವು ಗುಣಮಟ್ಟವನ್ನು ಉಳಿಸ್ಕೊಂಡು ಹೋಗ್ತೀವಿ, ರೈತರ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗ್ತೀವಿ, ಗ್ರಾಹಕರನ್ನು ನಂಬಿಕೆಯನ್ನು ಕೂಡ ನಾವು ಉಳಿಸ್ಕೊಂಡು ಹೋಗ್ತೀವಿ. ಸರ್, ಈಗ ನಿಮ್ಮ ಪಕ್ಷದ ಒಂದಷ್ಟು ಶಾಸಕರು ಹೇಳ್ತಾ ಇರುವಂಥದ್ದು ಸರ್, ಇದೇ ರೀತಿ ಏನಾದರೂ ಕುರ್ಚಿ ಕಿತ್ತಾಟ ಮುಂದುವರೆದ್ರೆ ಮುಂದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂಥದ್ದು ಕಷ್ಟ ಆಗುತ್ತೆ ಅಂತೇಳಿ ಸರ್. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸದ್ಯಕ್ಕೆ ಹಾಲನ್ ಸೊಸೈಟಿ ಉದ್ಘಾಟನೆ ಮಾಡಿದ್ದೀನಿ. ರೈತರ ಹಿತ ಕಾಪಾಡೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀನಿ ಅಷ್ಟೇ. ಆ ವಿಚಾರ ಶಾಸಕರಿಗೆ ಬಿಟ್ಟಂಥದ್ದು, ಮುಖ್ಯಮಂತ್ರಿಗೆ ಬಿಟ್ಟಂಥದ್ದು, ಪಕ್ಷದ ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರನೇ ಹೊರತು ಅದು ನಮ್ಮ ವಿಚಾರ ಅಲ್ಲ. ನನ್ನ ವಿಚಾರ ಏನಿದ್ರು ಹಾಲು, ಮೊಸರು, ಮಜ್ಜಿಗೆ ನೀವು ಕಡ್ಡಾಯವಾಗಿ ನಮ್ಮ ನಂದಿನಿ ಪ್ರಾಡಕ್ಟ್ಗಳನ್ನೇ ಬಳಸಿ. ಅಂದ್ರೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡ್ತಾ ಇಲ್ಲ ಅಂತ ಸರ್. ಈಗ ನಾನು ಹೇಳಿದ್ನಲ್ಲಪ್ಪ, ನೀವು ಕರ್ನಾಟಕದ ಎಲ್ಲ ಕನ್ನಡಿಗರ ಪರವಾಗಿ ಮಾಧ್ಯಮದವರು ನೀವು ನಮ್ಮ ನಂದಿನಿ ಹಾಲನ್ನು ಬಳಸಿ, ನಂದಿನಿ ಪ್ರಾಡಕ್ಟ್ಗಳನ್ನ ಬಳಸಿ, ರೈತರನ್ನು ಉಳಿಸಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.